ದೊಡ್ಡೋರೊಂದು ಗಾದೆ ಹೇಳಿದ್ದಾರೆ, ತೊಳ್ಕೊಂಡು ತಿನ್ನಲಿಲ್ಲ ಅಂದರೆ ಹಣ್ಣು ಹೋಗಿ ಸೇರ್ಕೊಂತೀಯ ಮಣ್ಣು. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗಿನ ಫ್ರೂಟ್ಸು ವೆಜಿಟೇಬಲ್ಸ್ ಯಾವುದೇ ತೊಗೊಳ್ಳಿ ಅದರಲ್ಲಿ ಪೆಸ್ಟಿಸೈಡ್ಸು ತುಂಬ ಹಾಕಿರ್ತಾರೆ. ಮೇಯ್ನ್ ಏನಕ್ಕೆ ಹಾಕ್ತಾರೆ ಅಂತಂದರೆ, ನಮಗೆ ಚೆನ್ನಾಗೆ ಹುಳ ಇಲ್ದಿರೋ ಹಣ್ಣು ಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಫೇವ್ರೆಟ್ ಫ್ರೂಟ್ಸ್ ಅಂತ ಯಾವುದೇ ಮಗು ಒಂದು ಫ್ರೂಟ್ ಯಾವುದು ಅಂತ ಕೇಳಿದ್ರೆ ಸ್ಟ್ರಾಬೆರ್ರಿ, ಆ್ಯಪಲ್, ಗ್ರೇಪ್ಸ್, ಚೆರ್ರಿ ಈ ಥರದ ಹಣ್ಣುಗಳು ಹೇಳ್ತಾರೆ. ಈ ಹಣ್ಣುಗಳಿಗೆಲ್ಲ ನಮ್ಗೆ ಎಷ್ಟು ಇಷ್ಟನೋ ಹುಳುಕ್ಕೂ ಅಷ್ಟೇ ಇಷ್ಟ. ಅದಕ್ಕೆ ಆ ಹುಳನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತಾರೆ, ಸಖತ್ತಾಗಿ ಪೆಸ್ಟಿಸೈಡ್ ಹೊಡಿತಾರೆ. ಇವಾಗ ಪೆಸ್ಟಿಸೈಡ್ ಹೊಡೆದಿರೋದನ್ನ ನಾವೇನು ಮಾಡಬೇಕು, ತೊಳ್ಕೊಂಡು ತಿನ್ನಬೇಕು. ನಾವು ಅದನ್ನು ಸುಮ್ಮನೆ ನೀರು ಹಾಕಿ ಹಿಂಗೆ ಅಂದ್ಬಿಟ್ರೆ ತೊಳೆದ್ರೆ ಹೋಗಲ್ಲ ಅದು. ಅದರಿಂದ ನೀವು ಅದನ್ನು ಒಂದು 10ರಿಂದ 15 ನಿಮಿಷ ಬೇಕಿಂಗ್ ಸೋಡಾ ಜೊತೆ ಅಥವಾ ವಿನೆಗರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ತೆಗೆದುಬಿಟ್ಟು ತೊಳೆದ್ರೆ 70-80% ಆಫ್ ದ ಪೆಸ್ಟಿಸೈಡ್ ಅಟ್ಲೀಸ್ಟ್ ಹೋಗುತ್ತೆ. ಅದು ಔಟರ್ ಲೇಯರ್ದು. ಇನ್ನರ್ ಲೇಯರ್ಗೆ ಅಬ್ಸರ್ವ್ ಆಗಿದ್ರೆ ನೀವೇನು ಮಾಡೋದಕ್ಕಾಗಲ್ಲ. ಅದು ತಿಂದಾಗ ನಿಮ್ಮ ಜೊತೆ ಹೊಟ್ಟೆ ಸೇರುತ್ತೆ. ಬಟ್ ನಮ್ಮ ಕೈಲಾಗೋದು ನಾವು ಕ್ಲೀನ್ ಮಾಡಿ ತಿಂದರೆ ಅಟ್ಲೀಸ್ಟ್ ಒಂದು 50% ಆರೋಗ್ಯ ನಮಗೆ ಉಳಿಯುತ್ತೆ. ಅದನ್ನು ನೀವು ಇದು ಯಾವುದೂ ಬೇಡವೇ ಬೇಡ ಅಂದರೆ ಲಾಂಗ್ ಟರ್ಮಲ್ಲಿ ಆರ್ಗ್ಯಾನಿಕ್ ಸ್ವಿಚ್ ಆಗೋದು ಒಳ್ಳೆಯದು. ಆ್ಯಸ್ ಎ ಪೇರೆಂಟ್ ನನಗೆ ಇದು ಮಾಡೋದು ಇಂಪಾರ್ಟೆಂಟ್ ಅಂತ ಅನಿಸಿದೆ. ನಿಮಗೂ ನಿಮ್ಮ ಮಕ್ಳಿಗೆ ಇದು ಇಂಪಾರ್ಟೆಂಟ್ ಅನಿಸಿದ್ರೆ ಬೇರೆಯವ್ರಿಗೆ ವಿಡಿಯೋ ಶೇರ್ ಮಾಡಿ.